ಯುದ್ಧದ ಮಧ್ಯದಲ್ಲಿ ಅರ್ಜುನನು ತನ್ನ ತಾತ ಭೀಷ್ಮನನ್ನು ಹಾಗೂ ತನ್ನ ಗುರುವರನನ್ನು ನೋಡಿ ಶ್ರೀಕೃಷ್ಣನಿಗೆ ಹೇಳುವನು, ಕಥಂ ಭೀಷ್ಮಮಹಂ ಸಂಖ್ಯೋ ದ್ರೋಣಂ ಚ ಮಧುಸೂದನ ಇಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ಹರಿ ಸೂದನ ಅಂತಂದು. ಹೇ ಶತ್ರು ಸಂವಾರಕನೇ, ದುಷ್ಟರ ಬೇರನ್ನು ಕಿತ್ತು ಎಸೆಯುವವನೇ ನೀನು. ಯಾವ ರೀತಿ ದುರ್ಜನರು ಈ ಭೂಮಿ ಮೇಲೆ ಇದ್ದಾರೆಂದರೆ ಜಾಲಿಯ ಮರದಂತೆ ಬೆಳೆದಿದ್ದಾರೆ. ಜಾಲಿಯ ಮರ ಎದಕ್ಕೂ ಉಪಯೋಗವಿಲ್ಲ, ಆದರೂ ಕೂಡ ಹೌದು ಹಬ್ಬುತ್ತಲೇ ಇದ್ದಾರೆ. ಏನಿದು ಅರ್ಥ? ಧರ್ಮವನ್ನು ಅನುಷ್ಠಾನಗೊಳಿಸುವವ ನೀನು ಧರ್ಮಕ್ಕಾಗಿ ಬಂದವನು, ಧರ್ಮವನ್ನೇ ನಂಬಿದ್ದೀಯ ಹಾಗೂ ಧರ್ಮವನ್ನೇ ಉಳಿಸುವವ ನೀನು, ಹಾಗೂ ಎಲ್ಲರ ಮೇಲೆ ಪ್ರೇಮದ ಸ್ವರೂಪವನ್ನು ಚಾಚುವನು. ಯಾವುದೇ ರಾಗವಿಲ್ಲ, ದ್ವೇಷವಿಲ್ಲ, ಅಸೂಯೆ ಇಲ್ಲ. ಈ ರೀತಿ ಎಲ್ಲರ ಮೇಲೆಯೂ ನೀನು ಪ್ರೇಮದ ಸ್ವರೂಪವನ್ನೇ ಚಾಚುವವ ಹಾಗೂ ನಗುವಿನ ಅಲೆಗಳನ್ನು ಎಬ್ಬಿಸುವವನೇ. ನಿನಗೆ ಯಾವ ರೀತಿಯಿಂದಾದರೂ ನಾವು ಬಂದು ನೋಡಲಿಕ್ಕೆ ಬಂದರೆ ಕೇವಲ ನಿನ್ನ ಮುಖ ನಗುವಿನಿಂದಲೇ ನಮಗೆ ಬರಮಾಡಿಕೊಳ್ಳುವುದು. ಮಧುವನ್ನು ಕೊಂದವ ನೀನು. ಯಾವ ರೀತಿ ದುಂಬಿ ಮಧುವನ್ನು ಹೀರಲು ಹಾತೊರೆಯುವುದೋ ಅದರಂತೆ ಆ ಮಧುವನ್ನೇ ನೀನು ಕೊಂದವ, ಅಂದರೆ ಇಲ್ಲದಾಗಿಸುವವ ನೀನು. ಚಂಚಲತ್ವವನ್ನು ಕಳೆದುಕೊಂಡವ ನೀನು. ನಿನ್ನ ಮನಸ್ಸು ನಿನ್ನಲ್ಲಿಯೇ ಇದೆ, ಎಲ್ಲಿಯೂ ಹರಿದಾಡದು. ಆ ಚಂಚಲವನ್ನು ನೀನು ಮುರಿದಿರುವೆ. ಮೋಹದಲ್ಲಿ ಬೀಳಲಾರದವನು ನೀನು. 64,000 ಗೋಪಿಯರು ನಿನ್ನನ್ನು ಕೂಡಿಕೊಂಡರೂ ಸಹಿತ ನೀನು ಯಾವ ಮೋಹವನ್ನು ಅವರಲ್ಲಿ ಬಿತ್ತುವುದಿಲ್ಲ. ಹೇ ಕೃಷ್ಣನೇ, ಸೌಂದರ್ಯಕ್ಕೆ ಸೋಲದವನು. ನಿನ್ನಿಂದಲೇ ಸೌಂದರ್ಯ ರಾಶಿ ಬೆಳೆಯುತ್ತಿರುವಾಗ ನೀನು ಯಾವ ರೀತಿ ಸೌಂದರ್ಯಕ್ಕೆ ಸೋಲುವವ ನೀನು ಎಂದಿಗೂ ಸೋಲುವವನಲ್ಲ. ಕಾಮದಲ್ಲಿ ಇಚ್ಛಾಶಕ್ತಿಯ ಅಗ್ನಿಯನ್ನು ಹೊತ್ತಿಸುವವ ನೀನು. ಯಾವನೇ ಧೀರನಾಗಲಿ ವೀರನಾಗಲಿ ಸಾಧಿಸುವವನಿಗೆ ನೀನು ಅದರಲ್ಲಿ ಇಚ್ಛಾಶಕ್ತಿಯ ಅಗ್ನಿಯನ್ನು ಪ್ರಬಲವನ್ನಾಗಿಸುವೆ. ಇಂಥವರಲ್ಲಿ ನಾನು ನಿನ್ನ ಆತ್ಮೀಯನಾದರೂ ನಿನ್ನ ಗೆಳೆಯನಾದರೂ ಕೂಡ ನಾನು ಏನನ್ನು ತಪ್ಪು ಮಾಡಿದ್ದೇನೆ ಎಂದು ನೀನು ಈ ಭಯಂಕರವಾದ ಯುದ್ಧದಲ್ಲಿ ನನ್ನನ್ನು ತಂದು ನಿಲ್ಲಿಸಿದ್ದೆ. ನನ್ನ ಪೂಜಾರರಾದ ಭೀಷ್ಮ ದ್ರೋಣರನ್ನು ಈ ಯುದ್ಧದಲ್ಲಿ ಬಾಣಗಳಿಂದ ನಾನು ಹೇಗೆ ಹೊಡೆಯಲಿ ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡುವನು. ಆಗ ಶ್ರೀಕೃಷ್ಣನು, ಏ ಅರ್ಜುನ, ನೀನು ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವ. ನೀನು ಮೋಹದ ಬಲೆಯಲ್ಲಿ ಹಾಕಿಕೊಂಡವ. ನೀನು ನಮ್ಮವರು ನನ್ನವರು ಎಂದು ಅದನ್ನು ಕಿತ್ತೊಗೆ. ನೀನು ಮೋಹ ಬರುವಾಗೂ ಇಲ್ಲ, ನಿನ್ನಲ್ಲಿ ಹೋಗುವಾಗೂ ಇರುವುದಿಲ್ಲ. ಏಕೆ ನೀನು ನಡುವೆ ಬಂದು ಪರಿತಪಿಸುವೆ? ಹೇ ಅರ್ಜುನನೇ, ಈ ಮೋಹದ ಬಲೆಯನ್ನು ಕಿತ್ತೊಗೆ, ಹೊರಗೆ ಬಾ. ನೀನು ಇಂದು ಇರುವವರು ನಾಳೆ ಇರಲಾರರೆ. ಇಂದು ಯಾರನ್ನು ನೀನು ಇಲ್ಲಿ ಯುದ್ಧದಲ್ಲಿ ನೋಡ್ತಾ ಇದ್ದೀಯಾ, ಮತ್ತೆ ನಾಳೆ ನೋಡುವೆ ಇಲ್ಲವಲ್ಲ. ನಿನ್ನನ್ನು ಕೂಡಿ ನೀನು ಹೋಗಬಹುದು, ನಾಳೆ ನೀನೂ ಇರುವುದಿಲ್ಲ. ಏಕೆ ನೀನು ಪರಿತಪಿಸುವೆ? ಇಲ್ಲಿ ಯಾರೂ ಅಧಿಷ್ಠಾನವಾಗಲು ಸಾಧ್ಯವಿಲ್ಲ. ಬಂದವರು ಹೋಗಲೇಬೇಕು. ಇವರೆಲ್ಲ ನನ್ನನ್ನು ಬೆಳೆಸಿದರು ಎನ್ನುವಿ ನೀನು. ಯಾರೋ ಯಾರನ್ನು ಬೆಳೆಸಿದರು ಹೇಳು? ನಿನ್ನ ಶಕ್ತಿಯಿಂದ ನಿನ್ನ ಕರ್ಮದಿಂದ ನೀನೇ ಬೆಳೆಯುವೆ. ಪ್ರಾಣಿಗಳು ಯಾರನ್ನಾದರೂ ಆಶ್ರಯಿಸುವವೇ? ಇಲ್ಲವಲ್ಲ. ನೀನು ಕೂಡ ಮಗುವಿದ್ದಾಗ ನೀ ಯಾರನ್ನು ಆಶ್ರಯಿಸುವೆ? ಯಾರು ನಿನ್ನನ್ನು ಪ್ರೀತಿಯಿಂದ ಹೊತ್ತು ಒಯ್ಯುವರೋ ಅವರ ಹತ್ತಿರ ಹೋಗುವೆ. ನೀನು ನಿನ್ನ ಕರ್ಮದಿಂದ ನೀನು ಬೆಳೆಯುವೆ. ಸುಖದ ದಾರಿಯನ್ನು ತೋರಿಸುವವರು ಎನ್ನುವಿ ನೀನು. ಯಾವ ಸುಖವನ್ನು ನಿನ್ನಲ್ಲಿ ಅವರು ಹೊಂದಿದ್ದಾರೆ? ಯಾವ ಸುಖವನ್ನು ನಿನಗೆ ತೋರಿಸಿದ್ದಾರೆ?
ಯಾವ ಸುಖವೂ ಇಲ್ಲ. ಇದು ದುಃಖದ ಮಡುವೆ ಆಗಿರುವಾಗ ಪಿತಾಮಹರ ತೊಡೆಯ ಮೇಲೆ ಆಡಿದವನೆನ್ನುವೆ ನೀನು. ಈ ಭೂತಾಯಿಯ ಮೇಲೆ ಹುಟ್ಟಿ ಇನ್ನೊಬ್ಬರ ತೊಡೆಯ ಮೇಲೆ ನೀನು ಆಡುವವ, ಇದು ಹೇಗೆ ಸಾಧ್ಯ? ದ್ರೋಣರು ಪರಮ ಹಾಗೂ ಪ್ರೀತಿಯ ಶಿಷ್ಯ ನಾನು ಎನ್ನುವಿ, ಅವರ ಮಗನಕ್ಕಿಂತ ಹೆಚ್ಚಾದವನು ಎನ್ನುವಿ ನೀನು. ಎಲ್ಲಿ ಆದರೂ ನಿನಗೆ ಗುರು ಸಿಗುವನೆ. ಜನ್ಮ ಜನ್ಮಾಂತರದಿಂದ ಇದು ಬಂದದ್ದು, ಆದ್ದರಿಂದ ನಿನ್ನ ಕರ್ತವ್ಯ ಇದು ಆಗಿದೆ. ಇದನ್ನು ನೀನು ಯುದ್ಧವನ್ನು ಮಾಡಲೇಬೇಕು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಧೈರ್ಯವನ್ನು